ಮನುಷ್ಯ ಒಂದು ವೇಳೆ ಲೋಭದಿಂದ ಸತ್ತ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ವಿಷಯವನ್ನ ಒಂದು ಶ್ಲೋಕದಲ್ಲಿ ಹೇಳಬಹುದಾಗಿತ್ತಲ್ಲ. ಇನ್ನೊಂದು ಶ್ಲೋಕ ಹೆಚ್ಚಾಗ್ತಿತ್ತು, 151 ಆಗ್ತಿದ್ದು. ಹೇಳಿದಾರ ಇಲ್ಲ. ಸಾಯುವುದಕ್ಕೂ ಆಶೆಗೂ ಕಾಗಿಗೂ ಸಂಬಂಧ ಏನು ಪರಸ್ಪರದಲ್ಲಿ? ಯಾವ ಸಂಬಂಧನೂ ಇಲ್ಲ. ಆದ್ರೆ ಕಾಗೆಗೆ ಮಾತ್ರ ಒಳ್ಳೇದನಿಸುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ ಅದೆಲ್ಲ, ಯಾಕಂದ್ರೆ ಸತ್ತದ ದಿವಸ ಊಟ ಸಿಗ್ತೈತಿ ಅದಕ್ಕೆ. ಕಾಗೆಗೆ ಒಳ್ಳೇದನ್ಸೋದೆ, ಅದಕ್ಕೆ ಸತ್ತದ ದಿವಸ ಊಟ ಸಿಕ್ಕಿತು ಅಂತಂದ್ರೆ ಒಳ್ಳೇದನ್ಸೋದಲ್ಲ. लोभ पाप का बाप है. ಪಾಪಗಳು ಎಷ್ಟು? 5 ಪ್ರಕಾರದ ಪಾಪಗಳು. ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ. ಇವು 5 ಪ್ರಕಾರದ ಪಾಪಗಳಿವೆ ಅಂತ ತೀರ್ಥಂಕರು ಹೇಳಿರೋದು. ಈ 5 ಪಾಪಗಳ ಬಾಪ ಯಾರು? ಲೋಭ. ಈ 5 ಪಾಪಗಳ ಬಾಪ ಲೋಭ. ಪಾಪದ ಪತ್ನಿ ಯಾರು? ಮಾಯಾ. ಪಾಪದ ಮಕ್ಕಳು ಯಾರು? ಕ್ರೋಧ, ಮಾನ. ಆಮೇಲೆ ಆ ಲೋಭದ ಅನ್ಯ ಮೊಮ್ಮಕ್ಕಳು ಯಾರು? ಇವರು 5 ಜನ ಮೊಮ್ಮಕ್ಕಳು. ಇವರು ಈ 5 ಜನರಿಗೆ ಅಜ್ಜವನು ಲೋಭ. ಲೋಭ ಅಜ್ಜ. ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ. ಇವು ಮೊಮ್ಮಕ್ಕಳು. 5 ಜನ ಮೊಮ್ಮಕ್ಕಳು ಹುಟ್ಟಿದ್ರು. ಇನ್ನ ಅಜ್ಜಾಗ ಮರಣಿಲ್ಲ. ಯಾಕ? ಆಶಾ ಬಹಳ ಐತಲ್ಲ. ಇನ್ನ ಒಂದು ಮನಿ ಕಟ್ಟಬೇಕು, ಅದ್ ಮಾಡಬೇಕು, ಏನ್ ಮಾಡಬೇಕು, ಇಷ್ಟು ಗಳಿಸಬೇಕು. ಲೋಭ. ಲೋಭ. ಲೋಭಕ್ಕೆ ಬಹಳ ಆಯುಷ್ಯ, ದೀರ್ಘ ಆಯುಷ್ಯ. ಯಾರು ಅಂತಂದ್ರೆ ಎಲ್ಲಾ ಕಷಾಯಗಳಲ್ಲಿ ಲೋಭ. ಲೋಭಕ್ಕೆ ಆಯುಷ್ಯ ಬಹಳ. ಗುಣಸ್ಥಾನಗಳಲ್ಲಿ ನೋಡಿ, ಲೋಭ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರುತ್ತದೆ? 1 ರಿಂದ 10 ಅಂತೆ. 10 ಮುಂದೆ ಯಾವುದಾದ್ರೂ ಕಷಾಯ ಇದೆ ನೋಡಿ. ಆಯುಷ್ಯ ಯಾರಿಗೆ ಹೆಚ್ಚು? ಲೋಭಕ್ಕೆ ಹೆಚ್ಚು. ಲಾಸ್ಟ್ದಲ್ಲಿ ಮರಣ ಆಗುವುದು ಅಂತಂದ್ರೆ ಯಾವ ಕಷಾಯದ ಮರಣ ಆಗುತ್ತೆ? ಲೋಭ ಕಷಾಯದ ಮರಣ ಕೊನೆಗಾಗ್ತದೆ, 10ನೇ ಗುಣಸ್ಥಾನದಲ್ಲಿ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಸಾಯ್ತಾರೆ ಹೇಳ್ರಿ? ಇಲ್ಲ. ಮೊಮ್ಮಕ್ಕಳು ಸಾಯ್ತಾರ. ಪೈಲ ಮೊಮ್ಮಕ್ಕಳು ಸಾಯ್ತಾರ, ಇಂದ ಮಕ್ಕಳು ಸಾಯ್ತಾರ, ಇಂದ ಪತ್ನಿ ಸಾಯ್ತಾಳ, ಲಾಸ್ಟ್ಗೆ ಹೋಗಿ ನೀವು ಸಾಯ್ತಾರ. ಎಲ್ಲ ಉಲ್ಟಾ ಇದೆ ಇಲ್ಲಿ. ಎಲ್ಲ ವಿಪರೀತ ಇದೆ. ಲೋಭಕ್ಕೆ ಕೊನೆಯಲ್ಲಿ ಮರಣ ಆಗುತ್ತೆ. ಲೋಭ ಲಾಸ್ಟ್ಗೆ ಸಾಯ್ತದೆ. ಲೋಭ ಸಾಯಿತು ಅಂತಂದ್ರೆ ಏನು? ಸಾಯಿಸುವಂತದ್ದು ಯಾವುದೂ ಉಳಿಯಲಿಲ್ಲ, ಸಾಯುವಂತವ್ರು ಯಾರು ಉಳಿಯಲಿಲ್ಲ. ಮೊಮ್ಮಕ್ಕಳು ಸತ್ರು ಕೂಡ ಈ ಪರಿವಾರ ಇನ್ನೂ ಜೀವಿತಿದೆ. 4 ಜನರದ್ದು. ಕ್ರೋಧ ಇದೆ, ಮಾನ ಇದೆ, ಮಾಯಾ ಇದೆ, ಲೋಭ ಇದೆ. ಯಾವ ರೂಪದಲ್ಲಿದೆ ಅಂತಂದ್ರೆ ಸಂಜ್ವಲನ ರೂಪದಲ್ಲಿದೆ. ಸಂಜ್ವಲನ ರೂಪದಲ್ಲಿದೆ. 4 ಜನರ ಮಕ್ಕಳು ಉಳಿದಿದ್ದಾರೆ. 2 ಮಕ್ಕಳು ಉಳಿದಿದ್ದಾರೆ. ಪತ್ನಿ ಉಳಿದಿದ್ದಾಳೆ. ಆಮೇಲೆ ಬಾಪ್ ಉಳಿದಿದ್ದಾನೆ. ಈ ಎಲ್ಲಾ ಬಳಗ ಬೆಳೀಬೇಕು ಅಂತಂದ್ರೆ, ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಬೆಳೀಬೇಕು ಅಂತಂದ್ರೆ ಮೊದಲು ಯಾರು ಬೇಕು? ಅಜ್ಜ ಬೇಕು ಮೊದಲು. ಅಜ್ಜ ಇಲ್ದಿದ್ರೆ ಎಲ್ಲಿ ಮಕ್ಕಳು? ಅಜ್ಜ ಇಲ್ದಿದ್ರೆ ಆಯ್ರೋ ಎಲ್ಲಿಕಿ? ಅಜ್ಜನ ಹುಡ್ಕಾಡ್ಕೊತ ಹೋಗಿದ್ದಲ್ಲ ಆಯಿಗೆ.
ಆಯಿನ ಹುಡುಕಿ ಯಾರು ತಂದಿದ್ರು? ಅಜ್ಜ. ಅಜ್ಜ ಎಲ್ಲರಿಗೂ ಮೂಲ. ಅದಕ್ಕಾಗಿ ಹಿಂದಿಯಲ್ಲಿ ಏನು ಹೇಳಿದ್ರು? ಲೋಭ ಪಾಪಕ ಬಾಪ ಬಖಾನೋ. ಲೋಭ ಎಲ್ಲ ಪಾಪಗಳ, ಎಲ್ಲ ಮಕ್ಕಳ, ಎಲ್ಲ ಮೊಮ್ಮಕ್ಕಳ ತಂದೆ. ಇನ್ನು ಅಜ್ಜ ಅನ್ಕೋತ್ಕೊಂಡ್ರಿ ನಡೀತೈತಿ. ಮೊದಲು ಲೋಭ ಹುಟ್ಟುಕೊಳ್ಳುತ್ತೆ ಮನಸ್ಸಿನಲ್ಲಿ. ಲೋಭ ಹುಟ್ಟಿಕೊಳ್ಳದೆ ಯಾವುದೇ ಪ್ರಕಾರದ ಪಾಪ, ಯಾವುದೇ ಪ್ರಕಾರದ ಕ್ರೋಧ, ಯಾವುದೇ ಪ್ರಕಾರದ ಅಹಂಕಾರ, ಘಮಂಡ, ಗರ್ವ, ಯಾವುದೇ ಪ್ರಕಾರದ ಛಲ ಕಪಟದ ಪರಿಣಾಮಗಳು ಆತ್ಮನಲ್ಲಿ ಉಂಟಾಗುವುದೇ ಇಲ್ಲ. ಮೊದಲು ಲೋಭ ಹುಟ್ಟಿಕೊಳ್ಳುತ್ತೆ. ಲೋಭದಿಂದ ಎಲ್ಲ ಈ ಕಷಾಯಗಳು ಹುಟ್ಟಿಕೊಳ್ತವೆ. ಎಷ್ಟು ಕಷಾಯಗಳಿವೆ ಅಲ್ಲ, ಲೋಭದ ಆಧಾರದಿಂದ ಇವೆ. ಲೋಭ ಎಲ್ಲಕ್ಕೂ ಮೂಲ. ಮೊದಲು ಲೋಭ ಹುಟ್ಟುಕೊಂತು, ನಂತರ ಯಾವುದು ಹುಟ್ಟಿಕೊಂಡಿತು? ಮಾಯಾ. ನಂತರ ಮಾನು ಹುಟ್ಟುಕೊಂಡಿತು. ಮಾನು ಹುಟ್ಟಿಕೊಂಡಿತು. ಯಾಕೆ ಹುಟ್ಟಿಕೊಂಡಿತು? ಲೋಭ ಗಳಿಸಿಟ್ಟ. ಲೋಭ ಗಳಿಸಿತು. ಪರವಸ್ತುವನ್ನು ಗಳಿಸುವಾಗ ಮಾಯಾಚಾರಿಯಿಂದಲೇ ಗಳಿಸಿಟ್ಟಿತು. ಆಮೇಲೆ ಗಳಿಸಿಟ್ಟಿದ್ದನ್ನ ಕಣ್ಣಿನಿಂದ ನೋಡಿ ಅಹಂಕಾರ ಬಂತು. ನಂತರ ಮಾನು ಉದಯ ಆಯಿತು. ಮಾನು ಉದಯಿಸಿದ ನಂತರ ಅದಕ್ಕೆ ಯಾರಾದರೂ ಕೈ ಹಚ್ಚಿದ್ರು ಅಂತಂದ್ರೆ ಗಳಿಸಿಟ್ಟದ್ದಕ್ಕೆ ಏನ್ ಬರ್ತೈತಿ ಆಮೇಲೆ? ಬೇರೆಯವರು ಸ್ಪರ್ಶ ಮಾಡಿದಾಗ ಎರಡನೇ ಮಗ ಹುಟ್ಟುತ್ತಾನ. ಗಳಿಸುವಾಗ, ಗಳಿಸಿ ಇಡುವಾಗ 1ನೇ ನಂಬರ್ದ ಮಗ ಹುಟ್ಟಿರ್ತಾನ ಮಾನ. ನಂತರ 2ನೇ ಮಗ ಹುಟ್ಟುತ್ತಾನೆ. ಆಮೇಲೆ ಇವು 4 ಹುಟ್ಟಿದ ನಂತರ ಮೊಮ್ಮಕ್ಕಳು ಹುಟ್ಟೋದು ಶುರು ಆಗ್ತಾರೆ. ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ, ಇವು ಪಂಚ ಪಾಪಗಳು. ಪಂಚ ಪಾಪಗಳು ಬದುಕಿನಲ್ಲಿ ಜನ್ಮ ತಾಳಬೇಕು ಅಂತಂದ್ರೆ ಆ ಒಂದು ಹಿನ್ನೆಲೆಯಲ್ಲಿ 4 ಕಷಾಯಗಳು ಕಾರ್ಯಶೀಲವಾಗಿರಬೇಕು. 4 ಕಷಾಯಗಳಿಲ್ಲದೆ ಪಂಚಪಾಪಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಹಿಂಸೆ ಮಾಡುವಾಗ ಪರಿವಾರ ಸಮೇತ ಬಂದು, ಇಬ್ಬರು ಮಕ್ಕಳು, ತಂದೆ ತಾಯಿ 4 ಜನ ಬಂದು ಹಿಂಸೆಯನ್ನ ಮಾಡ್ತಾರೆ. ಹೇಗೆ ಅಂತ ನೋಡಿ. ಮನುಷ್ಯನನ್ನ ಬಡಿದಿದೆ, ಹೊಡೆದಿದೆ, ಬಡಿಯುವುದಿದೆ, ಹೊಡೆಯುವುದಿದೆ. ಮೊದಲು ಏನು ಉತ್ಪನ್ನ ಆಗಬೇಕು? ಸಿಟ್ಟು. ಸಿಟ್ಟಿಲ್ಲದೆ ಯಾರೂ ಬಡಿಯಲಿಕ್ಕೆ ಹೋಗೋಲ್ಲ. ಮೊದಲು ಸಿಟ್ಟು ಬಂದಿರುತ್ತೆ. ಬಡಿಯುವಂತ ಪ್ರಸಂಗ ಯಾಕೆ ಬಂತು? ಈ ವಸ್ತುವಿಗೆ ಕೈ ಹಚ್ಚಿದ್ದಾನೆ, ಸ್ಪರ್ಶ ಮಾಡಿದ್ದಾನೆ, ತಗೊಂಡು ಹೋಗ್ಬೇಕಂತಿದ್ನೇನೋ, ಸಿಟ್ಟು ಬಂದಿದೆ. ಕೈ ಹಚ್ಚಿದ್ದಾನೆ ಅಂದಮೇಲೆ ಏನು ಭರೋಸಾ, ಏನು ವಿಶ್ವಾಸ? ಬಹುಶಃ ಚೋರಿ ಮಾಡಲಿಕ್ಕೆ ಬಂದಿರಬಹುದು. ಸಿಟ್ಟು ಬರುತ್ತೆ. ಲೋಭ ನಿಂತುಕೊಂಡಿರುತ್ತೆ, ಸಿಟ್ಟು ಬಂದಿರ್ತದೆ. ಸಣ್ಣ ಮಗನ ಮೊದಲು ಕಳಿಸ್ತದೆ. ಯಾವುದು? ಲೋಭ. ಹೋಗು, ಯಾರೋ ಏನು ಮುಟ್ತಾ ಇದ್ದಾರೆ ಅಂತ ನೋಡು, ಸ್ವಲ್ಪ ನೋಡ್ಕೊಂಡು ಬಾ.
ಹೌದೌದು, ಈ ನೀವು ಗಳಿಸಿಟ್ಟು ಇಟ್ಟದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಹೊಂಟಿದ್ರು ಅಂತೇಳಿ ಹೇಳ್ಬಿಡ್ತಂತಂದ್ರೆ ಆಯ್ತಲ್ಲ. ಆಮೇಲೆ ನೀವು ಸುಮ್ಮನೆ ಯಾಕಿದ್ದೆ ಅಂತ ಹೇಳಿ ಅಂದ್ರೆ ಆಯ್ತಲ್ಲ. ಮಗ ಏನ್ ಮಾಡ್ತಾನು? ಸಿಟ್ಟು ಮಾಡ್ತಾನ. ಎರಡನೇ ಮಗ ಸಿಟ್ಟು ಮಾಡ್ತಾನು. ಒಂದನೇ ಮಗ ಅಹಂಕಾರ, ಗರ್ವ. ಒಂದನೇ ಮಗ ಏನಂತಾನು ಅಂತಂದ್ರೆ, ನೀ ತಗೊಂಡು ಹೋಗು, ನಾ ಪೈಲ್ವಾನಿದ್ದೇನೆ, ನೀ ತಗೊಂಡು ಹೋಗಿ ನೋಡು, ನೀ ಹೋಗೋದಷ್ಟೇ ಬೇಕು, ನಾ ಏನ್ ಮಾಡ್ತೇನೆ ಗೊತ್ತು, ನಾ ಅಂದ್ರೆ ಏನು ಗೊತ್ತು. ಈ ಎರಡನೇ ಮಗ ಹೀಗಂತಾನೆ. ಆಮೇಲೆ ಆ ಎರಡನೇ ಮಗನಿಗೂ ಆ ಕಾರ್ಯ ಆಗಲಿಲ್ಲ ಅಂತಂದ್ರೆ, ಆಮೇಲೆ ಮಾಯಾದೇವಿ ಏನ್ ಮಾಡ್ತಾಳೆ ಅಂತಂದ್ರೆ, ಹಂಗ ಕೇಳಲ್ ಗಪ್ಪಿರ್ನಿ, ಹಂಗ ಸಿಟ್ಟು ಮಾಡ್ರ ನೀ ಹಂಗ ಪೈಲ್ವಾನಿಕೆ ತೋರ್ಸಿ ಅಂತಂದ್ರ ಹಂಗ ನಿನ್ಗ ಯಾರು ಹಣ್ಯಾಂಗಿಲ್ಲ, ನಾ ಮಾಡ್ತೇನೆ ಗಪ್ಪಿರ್ನಿ. ಸ್ತ್ರೀ ವೇಷದಲ್ಲಿ, ಸ್ತ್ರೀ ಪರ್ಯಾಯದಲ್ಲಿ ಯಾವ ಕಷಾಯ ಪ್ರಧಾನ? ಮಾಯಾದೇವಿ ಸಾರ್ಥಕ ನಾಮಿದೆ, ಸಾರ್ಥಕ ಹೆಸರು. ಆಮೇಲೆ ಆಕೆ ಏನು ಅಂತಾಳಂತಂದ್ರೆ, ನೇರವಾಗಿ ಎಲ್ಲಿ ತಗೊಂಡು ಹೋಗಿ ಮುಚ್ಚಿಟ್ಟಿದ್ನೋ ಅದನ್ನು ಹೇಳಿ ಕೇಳಿ ತಗೊಂಡು ಬರಲಿಲ್ಲ. ನೇರವಾಗಿ ಹೋದ್ರೆ ಸಾಯು ಪ್ರಸಂಗ ಇದೆ. ಛಲ ಕಪಟಗಳ ಪರಿಣಾಮಗಳಿಂದ ತುಂಬಿ ರಾತ್ರಿಗೆ ಹೋಗಿ ವೇಷ ಚೇಂಜ್ ಮಾಡಿಕೊಂಡು ಆ ವಸ್ತುವನ್ನ ಎತ್ಕೊಂಡು ತನ್ನ ಮನೆಗೆ ಬಂದಿರೋದು. ತನ್ನ ವಸ್ತು ತನ್ನ ಮನೆಗೆ ಬಂತು. ಲೋಭಕ್ಕೆ ಏನನ್ನಿಸಿತು? ಬಹಳ ಸಮಾಧಾನ ಅನಿಸಿತು. ಹೋದ ವಸ್ತು ಬಂತಲ್ಲ, ಮಕ್ಕಳಿಗೆ ತರಲಿಕ್ಕೆ ಆಗಲಿಲ್ಲ, ಮಾಯಾದೇವಿ ತಂದಳಲ್ಲ. ಅಜ್ಜಿ ಬಹಳ ಹುಷಾರಿದಾಳಕ್ಕೆ, ಅಜ್ಜನಕ್ಕಿಂತ ಅಜ್ಜಿ ಮ್ಯಾಗಿನಕ್ಕಿದ್ದಾಳೆ. ಅಜ್ಜಿ ಹುಷಾರ, ಅಜ್ಜ ಅಂತಾನೆ ಬಹಳ ಸಂತೋಷದ ವಿಷಯ, ಬಹಳ ಸಂತೋಷ. ತಗೊಂಡು ಹೋಗಿದ್ನಲ್ಲ, ಮತ್ತೊಂದು 4 ತರಬಾರ್ದು, ಕಪ್ಕೊಂಡ್ರಿ ನೀವು ಎಲ್ಲಾನು ತಗೊಂಡ್ ಬರ್ತೇನೆ ನಾಳೆ. ಆ ವಸ್ತುವನ್ನು ಅಷ್ಟೇ ತಂದು ಕೊಟ್ಟದ್ದು. ಎಷ್ಟು ಹೋಗಿತ್ತೋ ಅಷ್ಟು ವಾಪಸ್ ತಂದು ಕೊಟ್ಟ ನಂತರ ಅಜ್ಜ ಏನ್ ಹೇಳ್ತಾನೆ, ಇಷ್ಟ ತಂದಿನಿ, ಅಲ್ಲಿ ಎಷ್ಟಿದ್ದು, ಅಲ್ಲಿ ಅವರು ಇದ್ದವ, ಅವ ಯಾತಕ್ ತೋರುದ, ನಮ್ಮೂ ಎಷ್ಟು ತಗೊಂಡು ಹೋಗಿದ್ರು ಅಷ್ಟು ನಾ ತಗೊಂಡ್ ಬನ್ನಿ, ಎಷ್ಟು ಹುಚ್ಚಿದೀನಿ, ಹಿಂಗೆಲ್ಲ ತ್ರಾಸ ಕೊಟ್ಟಿದ, ಮತ್ತೆ ಇದೇನು ವಿಚಾರ ಮಾಡೋದಿಲ್ಲ. ಆಯ್ತಾಯ್ತು, ನೀವು ಹೇಳಿದ್ರೆ ಎಲ್ಲ ನೀವು ಹೇಳ್ದಂಗ ಆಗ್ತೈತಿ, ಗಪ್ಕೊಂಡ್ರಿ ನೀವು, ಇಷ್ಟು ತಗೋರ್ಲಿ ಸಾಕುತ್ತೆ, ಸಮಾಧಾನ ಇರ್ರಿ. ಮಾಯಾ ಏನಂತದೆ, ಅಜ್ಜ ಹೇಳ್ದಂಗ ಮಾಯಾ ಕೇಳ್ತು. ಒಂದೊಂದು ವಸ್ತುಗಳನ್ನ ದೋಚಿಕೊಂಡು ಬಂದು ಕೂಡ ಹಾಕಲಿಕ್ಕೆ ಅಜ್ಜನ ಪ್ರೇರಣೆಯಿಂದ ಆಯಿ ಎಲ್ಲಾ ವಸ್ತುಗಳನ್ನು ತಂದು ಕೊಡಕ್ಕೆ ಶುರು ಮಾಡ್ತಾಳೆ. ನೋಡಿ, ಇದು ಪರಿವಾರ ಹೇಗಿದೆ. ಇಂಥ ಪರಿವಾರದ ಮಧ್ಯದಲ್ಲಿ ನಾವೆಲ್ಲರೂ ಇದ್ದೇವೆ. ಕಷಾಯ ಯಾರ ಆತ್ಮನಲ್ಲಿಲ್ಲ? ಕ್ರೋಧ, ಮಾನ, ಮಾಯಾ, ಲೋಭ ಯಾವ ಜೀವಿಗಳಲ್ಲಿಲ್ಲ? ಶರೀರಧಾರಿ ಎಲ್ಲಾ ಜೀವಿಗಳಲ್ಲೂ ಕಷಾಯ ಇದೆ, ಭಗವಂತರನ್ನು ಬಿಟ್ಟು. ಇನ್ಯಾರು ಉಳಿದ್ರು? ಭಗವಂತರನ್ನ ಇಬ್ಬರು ಮುನಿಗಳನ್ನು ಬಿಟ್ಟು, ಒಬ್ಬರು ಮುನಿಗಳನ್ನ ಅಂತ ಹೇಳಬಹುದು. 12ನೇ ಗುಣಸ್ಥಾನದ ಒಬ್ಬರು ಮುನಿಗಳನ್ನ, ಕೇವಲಿ ಭಗವಂತರನ್ನ.
ಅರಿಹಂತ ಪರಮಿಷ್ಠಿಗಳನ್ನ. 13ನೇ ಗುಣಸ್ಥಾನದ ಅರ್ಹಂತ ಪರಮಿಷ್ಠಿ, 14ನೇ ಗುಣಸ್ಥಾನದ ಅರ್ಹಂತ ಪರಮಿಷ್ಠಿ, 12ನೇ ಗುಣಸ್ಥಾನದ ಮುನಿಗಳನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಕಷಾಯದಿಂದ ರಹಿತ? 11ನೇ ಗುಣಸ್ಥಾನದಲ್ಲಿ ಕಷಾಯ ಇಲ್ಲ ಅಂತ ಅನ್ಬಹುದು ನೀವು. ಆದರೆ 11ನೇ ಗುಣಸ್ಥಾನದಲ್ಲಿ ಕಷಾಯ ವ್ಯಕ್ತವಾಗಿಲ್ಲ, ಉದಯದಲ್ಲಿಲ್ಲ, ಉದಯಾಭಿವ್ಯಕ್ತಿ ಇಲ್ಲ. ಆದರೆ ಒಳಗಡೆಗಿದಾವಲ್ಲ, ಸತ್ವದಲ್ಲಿ, ಹೊಟ್ಟೆಯಲ್ಲಿ, ಹೊಟ್ಟೆಯೊಳಗೆ ಕಷಾಯ ಇದೆ. ಯಾವಾಗ ಕಾರ್ಯನ ಹೇಳಕ್ಕಾಗುಲ್ಲ. ಒಳಗ ಪಿತ್ತ ಇದೆ, ಯಾವಾಗ ಕಾರ್ಯಕ್ಕೆ ಬಂದೋತು ಹೇಳಕ್ಕಾಗುಲ್ಲ. ಹೇಳಕೇನಾಗುಲ್ಲ, ಅಂತರ ಮುಹೂರ್ತದ ನಂತರ ನಿಯಮದಿಂದ ಕಾರೋದೇ ಇದೆ. 11ನೇ ಗುಣಸ್ಥಾನಕ್ಕೆ ಹೋದಾಗ ನಾವು ಎಷ್ಟು ಸಮಯ ಇರ್ತೇವೆ ಅಲ್ಲಿ? ಅಂತರ್ಮುಹೂರ್ತ. ಅಂತರ್ಮುಹೂರ್ತದವರೆಗೆ ನಾವು ಶಾಂತಾಗಿ ಉಳಿಬಹುದಷ್ಟೇ. ಆದರೆ ನಾವು ರೋಗಿ ಇದ್ದೇವೆ, ಪಿತ್ತದ ರೋಗ ಹೆಚ್ಚಾಗಿದೆ. ಈ ಪಿತ್ತ ರೋಗವನ್ನ ಶಾಂತ ಮಾಡಬೇಕು ಅಂತಂದ್ರೆ 11ನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಹೋದದ್ದಾಯಿತು, ಶಾಂತಿ ಪಡ್ಕೊಳ್ಳಿಕ್ಕೆ ಹೋದದ್ದಾಯಿತು. ಆದರೆ ಪಿತ್ತ ಕ್ಷಯ ಆಗಲಿಲ್ಲ. ಪಿತ್ತವನ್ನ ದಬಾಯಿಸಿ ಇಡ್ತಕ್ಕಂಥ ಔಷಧಿಯನ್ನು ತಕ್ಕೊಂಡಿವ ಅಷ್ಟೇ. ಅಂತರ ಮುಹೂರ್ತದವರೆಗೆ ಪಿತ್ತ ಶಮನ ಆಯಿತು. ಪಿತ್ತ ಕ್ಷಯ ಆಗಬೇಕು, ಒಳಗಿನ ಪಿತ್ತ ಎಲ್ಲ ಕರಿಗೆ ನೀರಾಗಬೇಕು, ಅದು ಹೊರಟು ಹೋಗ್ಬೇಕು. ಇಲ್ಲ ಅಂತಂದ್ರೆ ಕಾರಿ ಔಷಧಿಯನ್ನು ಎಂಥ ತಗೋಬೇಕು ಅಂತಂದ್ರೆ ಕಾರಬೇಕು. ಮತ್ತು ಔಷಧಿ ತಗೊಳ್ದಿದ್ರು ಕಾರಿಕೆ ಬಂದೇ ಬರ್ತದೆ, ಔಷಧಿ ತಗೊಳ್ದೇನೆ ಕಾರಿಕೆ ಬರ್ತದೆ. 11ನೇ ಗುಣಸ್ಥಾನದಿಂದ 10ಕ್ಕೆ ಜೀವ ಬಂತು ಅಂತಂದ್ರೆ ಕಾರಿ ಬಿತ್ತು. ಎಷ್ಟು ಕಾರಿತು? ಸ್ವಲ್ಪ ಬಿತ್ತು. ಯಾವುದು ಬಿತ್ತು ಹೊರಗ? ಅಜ್ಜ ಪೈಲೆ ಹೊರಗೆ ಬಂದ, ಪಿತ್ತದ ಅಜ್ಜ. ಲೋಭ ಮೊದಲು ಲೋಭ ಉದಯದಲ್ಲಿ ಬರುತ್ತೆ. 9ನೇ ಗುಣಸ್ಥಾನಕ್ಕೆ ಬರ್ತೀವಿ ಅಂತಂದ್ರೆ ಇನ್ಯಾವುದು ಉದಯದಲ್ಲಿ ಬರ್ತದೆ? ಆಯಿ ಮೊಮ್ಮಕ್ಕಳು ಎಲ್ಲರೂ ಒಮ್ಮೆ ಬರ್ತಾರ. ಅವರು ಆಯಿ ಮತ್ ಮಕ್ಕಳು ಇಬ್ರು ಬರ್ತಾರೆ. ಮೊಮ್ಮಕ್ಕಳು ಅಂದ್ರೆ ಮಕ್ಕಳು ಬರ್ತಾರೆ. ಆಯಿ ಮಕ್ಕಳು 3 ಮಂದಿ ಒಮ್ಮೆ ಬರ್ತಾರೆ ಹೊರಗೆ. ಎಲ್ಲರೂ ಬಂದ್ರಲ್ಲ, ಮತ್ತೆ ಜೀವಿತ ಆದ್ರು, ಮತ್ತು ಸಂಸಾರ ನಡೆಯಿತು. ಸಂಸಾರಕ್ಕೆ ಇಳಿದ್ರು, ಮತ್ತೆ ಪರಿವಾರ ಆಯಿತು. ಈ ಪರಿವಾರವನ್ನ ಅಂತರ್ಮುಹೂರ್ತದವರೆಗೆ ಬಂಧನದಲ್ಲಿ, ಜೈಲದಲ್ಲಿ ಇಟ್ಟದ್ದಾಗಿತ್ತು. ಆದ್ರೆ ಜೈಲದಿಂದ ಮತ್ತೆ ಹೊರಗೆ ಬಂದ್ರಲ್ಲ, ಇನ್ನು ಮತ್ತೆ ಸಂಸಾರವನ್ನು ನಡೆಸೋರು ಇವರು. ಈ ಕಷಾಯಗಳ ಸಂಸಾರ ನಡೆಯುವಾಗ ಆತ್ಮ ಯಾವಾಗಲೂ ದುಃಖಿ ಇರ್ತಾನೆ. ಆದರೆ ಕಷಾಯ ಪರಿಣಾಮಗಳು ಸುಖವನ್ನ ಅನುಭವಿಸ್ತಿರ್ತವೆ. ಯಾಕೆಂತಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತಿ ಆಗುತ್ತೆ. ಕೆಳಗಡೆಗೆ ಬಂದ ನಂತರ, ಯಾವ ಗುಣಸ್ಥಾನದಿಂದ ಕೆಳಗಿಳಿದ ನಂತರ 6ರಿಂದ ಕೆಳಗಿಳಿಯಿತು ಅಂತಂದ್ರೆ ಇಂದ್ರಿಯ ವಿಷಯಗಳನ್ನ ಸಂಗ್ರಹ ಮಾಡತಕ್ಕಂತಹ ಬುದ್ಧಿ ಬಂತು. ಪ್ರತ್ಯಾಖ್ಯಾನ ವರ್ಣಿ ಕಷಾಯಕ್ಕೆ ಸರ್ವಘಾತಿ ಕಷಾಯ ಅಂತ ಹೇಳಿರೋದು. ಸರ್ವಘಾತಿ ಕಷಾಯ ಉದಯದಲ್ಲಿ ಬಂತು ಅಂತಂದ್ರೆ ಮನುಷ್ಯ ಎಲ್ಲಾ ಪರಿಗ್ರಹ ಬೇಕು ಅನ್ನುವಂಥದ್ದನ್ನ ಅನ್ನದಿದ್ರೂ ಕೂಡ ನನಗೆ ಸ್ವಲ್ಪ ಆದರೂ ಬೇಕು ಅನ್ನುವಂಥ ಭಾವನೆ ಬಂದೇ ಬರುತ್ತೆ. ವಿಷಯ ಗ್ರಹಣ ಆಗೇ ಆಗುತ್ತೆ. ಆಗಬೇಕಂತೇನು ನಿಯಮಿಲ್ಲ, ಆಗಬಹುದು. ಆದರೆ ಯಾವಾಗ ವಿಷಯ ವಸ್ತುಗಳ ಕಡೆಗೆ ಲಕ್ಷ್ಯ, ವಿಷಯ ವಸ್ತುಗಳನ್ನು ಗ್ರಹಣ ಮಾಡತಕ್ಕಂತಹ ಬುದ್ಧಿ ಯಾವಾಗ ಬರ್ತದೆ ಅಂತಂದ್ರೆ 5ನೇ ಗುಣಸ್ಥಾನಕ್ಕೆ ಬಂದಾಗ ಏಕದೇಶ ವಸ್ತುಗಳ ಗ್ರಹಣ ಭಾವ ಆಗಿಬಿಡುತ್ತೆ. ಇನ್ನು ಗ್ರಹಣ ಮಾಡದೇನೂ ಇರಬಹುದು, ಮಾಡಲೂಬಹುದು, ಮಾಡದೇನೂ ಇರಬಹುದು. ಆ ವಿಷಯ ಮಾತು ಬೇರೆ ಇದೆ. ಆದರೆ ವಿಷಯಗಳಲ್ಲಿ
ಮನಸ್ಸು ತೊಡಗಬೇಕು ಅಂತಂದ್ರೆ 5ನೇ ಗುಣಸ್ಥಾನಕ್ಕೆ ಬರಬೇಕು. 6ನೇ ಗುಣಸ್ಥಾನಗಳಲ್ಲಿ 6ನೇ 7ನೇ ಮೇಲಿನ ಗುಣಸ್ಥಾನಗಳಲ್ಲಿ ಇರುವಾಗ ನಮಗೆ ವಿಷಯ ಕಷಾಯಗಳ ಅಪೇಕ್ಷೆ ಆಗುವುದೇ ಇಲ್ಲ. ಇನ್ನೊಂದು ಗುಣಸ್ಥಾನವನ್ನ ಕೆಳಗಿಳಿತು ಅಂತಂದ್ರೆ ನನಗೆ ಏಕದೇಶ ಬೇಡ, ನನಗೆ ಅಲ್ಪ ಸ್ವಲ್ಪ ಬೇಡ, ನನಗೆ ಎಲ್ಲಾನೂ ಬೇಕು ಅಂತ ಹೇಳ್ತಾನೆ. ಯಾವ ಗುಣಸ್ಥಾನಕ್ಕೆ ಇಳಿದಾಗ? 4ನೇ ಗುಣಸ್ಥಾನಕ್ಕೆ ಇಳಿದು ಬಂದಾಗ ಸಮ್ಯಕ್ ದೃಷ್ಟಿ ಇದ್ದಾನೆ. ಆದರೂ 10 ಪರಿಗ್ರಹಗಳಲ್ಲಿ ವಿಷಯ ಪ್ರವೃತ್ತಿ ಆಗುವಂತಹ ಪರಿಣಾಮಗಳು ಆ 4ನೇ ಗುಣಸ್ಥಾನದಲ್ಲಿ ಆಗೇ ಆಗ್ತವೆ. ಇನ್ನೊಂದು ಗುಣಸ್ಥಾನವನ್ನ ಕೆಳಗಿಳಿದ ಅಂತಂದ್ರೆ ಧರ್ಮವನ್ನೇ ಕೈ ಬಿಟ್ಬಿಡ್ತಾನೆ. ಧರ್ಮ ಆತ್ಮ ಸುಖಕ್ಕೆ ಕಾರಣವಾಗಿರತಕ್ಕಂತಹ ಒಂದು ಮಾಧ್ಯಮ ಇತ್ತು, ರತ್ನ ಇತ್ತು, ಅದರ ಜೊತೆಯಲ್ಲಿ ಸಮ್ಯಕ್ ಜ್ಞಾನ ಇತ್ತು, ಸಮ್ಯಕ್ ದರ್ಶನ ಇತ್ತು. ಆದರೆ ಸಮ್ಯಕ್ ದರ್ಶನ ಜ್ಞಾನವನ್ನು ಕಡೆಗಾಣಿಸಿ ಕೆಳಗೆ ಬರಬೇಕು ಅಂತಂದ್ರೆ ಮನಸ್ಸಿನಲ್ಲಿ 2ರ ಅಪೇಕ್ಷೆ ಉಳಿಯಬೇಕು. ನೋಡಿ, 4ರಿಂದ 3ನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಧರ್ಮವನ್ನು ಅಪೇಕ್ಷೆ ಪಡಬೇಕು, ವಿಷಯ ಕಷಾಯಗಳನ್ನು ಅಪೇಕ್ಷೆ ಪಡಬೇಕು. ಅಷ್ಟೇ ಅಲ್ಲ, ಅನಾಯತನಗಳನ್ನೂ ಕೂಡ ಅಪೇಕ್ಷೆ ಪಡಬೇಕು. ಒಂದು ಕಡೆಗೆ ಅನಾಯತನಗಳ ಅಪೇಕ್ಷೆ, ಇನ್ನೊಂದು ಕಡೆಗೆ ಆಯತನಗಳ ಅಪೇಕ್ಷೆ. ಈ ತರದ ಪರಿಣಾಮಗಳು ಮಿಶ್ರ ಪರಿಣಾಮಗಳು ಅಂತ ಹೇಳಿದ್ದಾರೆ. ಇಂಥ ಪರಿಣಾಮಗಳಿಗೆ ಮಿಶ್ರ ಪರಿಣಾಮ ಅಂತ ಹೇಳಿದ್ದಾರೆ. ಈ ಪರಿಣಾಮಗಳ ಕಾಲ ಕೇವಲ ಅಂತರ್ಮುಹೂರ್ತ, ಹೆಚ್ಚಿಲ್ಲ. 3ನೇ ಗುಣಸ್ಥಾನದಲ್ಲಿ ನಾವು ಇರಬೇಕು ಅಂತಂದ್ರೆ ವರ್ಷಗಟ್ಟಲೆ ಇಡಕ್ಕೆ ಸಾಧ್ಯ ಇಲ್ಲ, ಜೀವನವಿಡೀ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟಿರಬಹುದು ಅಂತಂದ್ರೆ ಅಂತರ್ಮುಹೂರ್ತ ಕಾಲದವರೆಗೆ 3ನೇ ಗುಣಸ್ಥಾನದಲ್ಲಿ ಇರಬಹುದು. ಈ ಗುಣಸ್ಥಾನದಲ್ಲಿದ್ದಾಗ ನಮ್ಮ ಪರಿಣಾಮಗಳು ಮಿಶ್ರ. ಅನಾಯತನಗಳಲ್ಲೂ ಕೂಡ ಉಪಾದೇಯ ಬುದ್ಧಿ, ಆಯತನಗಳಲ್ಲೂ ಕೂಡ ಉಪಾದೇಯ ಬುದ್ಧಿ. ಇದೂ ಬೇಕು, ಅದೂ ಬೇಕು. ಇದೇನಾಯ್ತು? ಮಿಶ್ರ ಆಯ್ತು. ಯಾವ ತರ ಮಿಶ್ರ? ಹಾಲಿನಲ್ಲಿ ಮಜ್ಜಿಗೆಯನ್ನ ಕೂಡಿಸಿದಂತೆ ಸರ್ವಜ್ಞ. ಹಾಲಿನಲ್ಲಿ ಮಜ್ಜಿಗೆಯನ್ನ ಕೂಡಿಸಿದ ನಂತರ ಅದು ಹೇಗೆ ಅನಿಸ್ತದೆ? ಮೊಸರದ ಹಾಗೆ ಅನಿಸ್ತದೆ. ಅದು ಮೊಸರುನೂ ಅಲ್ಲ. ಹಾಲಿನಾಗೆ ಅನಿಸ್ತದೇನು? ಹಾಲುನೂ ಅಲ್ಲ. 1 ಲೀಟರ್ ಹಾಲು ತಗೋದು, 1 ಕಪ್ ಮಜ್ಜಿಗೆ ಕೂಡಿಸಿಬಿಡೋದು, ಕಲಿಸಿಬಿಡೋದು ಅದನ್ನ, ಮತ್ತು ಕುಡಿಯುವಾಗ ಅದರ ರುಚಿಯನ್ನು ನೋಡೋದು ಯಾವ ತರ ಅನಿಸುತ್ತೆ? ಮೊಸರಿನ ಹಾಗೆ. ಮೊಸರು ಇನ್ನೂ ಒಳ್ಳೆಯದು, ಮಜ್ಜಿಗೆನೂ ಒಳ್ಳೆಯದು. ಆದರೆ ಹಾಲಿನಲ್ಲಿ ಡೈರೆಕ್ಟ್ ಮಜ್ಜಿಗೆಯನ್ನು ಕೂಡಿಸಿದ ನಂತರ ತತ್ಕಾಲ ನೋಡ್ರಿ ಹೇಗೆ ಅನಿಸ್ತದೆ ಅದು. ಬಹಳ ಸಮಯ ಕಳೀತು ಅಂತಂದ್ರೆ ಮೊಸರು ಆಗಬಹುದು. ಮಜ್ಜಿಗೆಯನ್ನು ಕೂಡಿಸಿದ್ದೀರಿ ಅಂದಮೇಲೆ ಬಹಳ ಸಮಯ ಕಳೀತು ಅಂತಂದ್ರೆ ಮೊಸರು ಆಗಬಹುದು. ಮೊಸರಾದ ನಂತರ ಮಜ್ಜಿಗೆನೂ ಸಿಗಬಹುದು. ಆದರೆ ತಾತ್ಕಾಲಿಕ ಪರಿಸ್ಥಿತಿಯಲ್ಲಿ ಅಂತರ್ಮುಹೂರ್ತದಲ್ಲಿ ಪರಿಸ್ಥಿತಿ ಆ ಮೊಸರು ಮತ್ತು ಮಜ್ಜಿಗೆಯ ರುಚಿ ಹೇಗಿರ್ತದೆ ಅಂತಂದ್ರೆ ಅದನ್ನ ನೀವು ಬಾಯೊಳಗೆ ಇಟ್ಕೊಂಡ್ರಿ ಅಂತಂದ್ರೆ ನುಂಗಾಕಾಗುಲ್ಲ, ಮತ್ತ ಚೆಲ್ಲಾಕೂ ಆಗುಲ್ಲ. ಯಾಕಂತಂದ್ರೆ ಹಾಲು ನಾಶ ಆಕೈತೆ ಅನ್ನವ್ರ. ನುಂಗಾಕೂ ಆಗುಲ್ಲ, ಉಗುಳಾಕೂ ಆಗುಲ್ಲ. ಇದು ಅಂತರ್ಮುಹೂರ್ತ. ಇನ್ನು ಅಂತರ್ಮುಹೂರ್ತಕ್ಕಿಂತ ಹೆಚ್ಚು ಸಮಯ ಕಳೆಯಿತು ಅಂತಂದ್ರೆ ಅದೇ ಹಾಲು, ಮಜ್ಜಿಗೆಯನ್ನು ಕುಡಿಸಿರ್ತಕ್ಕಂಥ ಹಾಲು 1-2-3 ತಾಸು ಹೋಯಿತು ಅಂತಂದ್ರೆ ಹೆಪ್ಪಾಗ್ಲಿಕ್ಕೆ ಎಷ್ಟು ಗಂಟೆ ಇಡ್ತಾವೆ ನಿಮ್ಗೆ ಗೊತ್ತಿದೆಯಲ್ಲ? ಎಷ್ಟು ಗಂಟೆ? 6 ತಾಸು. 5-6 ತಾಸು ಹೋಯಿತು ಅಂತಂದ್ರೆ ಅದು ಮೊಸರಾಗಬಹುದು. 1ನೇ ಗುಣಸ್ಥಾನಕ್ಕೆ ಬಂತು ಅಂತಂದ್ರೆ ಮೊಸರಾಯಿತು. ಅದಕ್ಕೆ 6 ತಾಸು ಬೇಕು. ಆದರೆ ಇಲ್ಲಿ
ಮಿಥ್ಯಾತ್ವ ಪರಿಣಾಮಗಳು ಉತ್ಪನ್ನವಾಗಬೇಕು. ಮಿಥ್ಯಾತ್ವ ಪರಿಣಾಮದ ಮೊಸರಿನಂತಹ ಪರಿಣಾಮಗಳು ಉಂಟಾಗಬೇಕು ಅಂತಂದ್ರೆ ಅಂತರ್ಮುಹೂರ್ತ 3ನೇ ಗುಣಸ್ಥಾನದಲ್ಲಿರಬೇಕು. ತತ್ಪಶ್ಚಾತ್ ಅಂತರ್ಮುಹೂರ್ತದ ನಂತರ ನಮ್ಮ ಕೈಗೆ ಮೊಸರು ಸಿಗ್ತದೆ. 3ನೇ ಗುಣಸ್ಥಾನದ ಅಂತರ್ಮುಹೂರ್ತ ಕಾಲದವರೆಗೆ ಅಲ್ಲಿ ನಿಂತ್ಕೊಂಡು ಯಾವ ರುಚಿಯನ್ನು ಅನುಭವಿಸ್ತೀವಲ್ಲ ಅದು ಮೊಸರಿನಂತಿನೂ ಅಲ್ಲ, ಮಜ್ಜಿಗೆಯಂತಿನೂ ಅಲ್ಲ, ಹಾಲಿನಂತಿನೂ ಅಲ್ಲ. ಅದು ಮಿಶ್ರ ಪರಿಣಾಮ, ಮಿಶ್ರ ರುಚಿ. ಕೆಳಗಡೆಗೆ 1ನೇ ಗುಣಸ್ಥಾನಕ್ಕೆ ಬಂದಾಗ ಮೊಸರಾಯಿತು. ಈ ಮೊಸರನ್ನು ತಗೊಂಡು ನಾವು ಜೀವನ ಪರ್ಯಂತ ಉಳಿಯಬಹುದು. 1ನೇ ಗುಣಸ್ಥಾನದಲ್ಲಿ ಹಾಲುಣ್ಣಲಿಕ್ಕೆ ಹಾಲು ಸಿಗೋಲ್ಲ. ಹಾಲು ಕುಡಿಬೇಕಂತಂದ್ರೆ ಅಲ್ಲಿ ಹಾಲಿಲ್ಲ, ಮೊಸರಷ್ಟೇ ಸಿಗೋದು. 3ನೇ ಗುಣಸ್ಥಾನದಲ್ಲಿ ಮಜ್ಜಿಗೆ ಮೊಸರ ಮಿಶ್ರಿತ ವಸ್ತು ಸಿಗೋದು. 4ನೇ ಗುಣಸ್ಥಾನದಲ್ಲಿ ಚಕ್ ಹಾಲು ಸಿಗೋದು, ಪ್ಯೂರ್ ಹಾಲ್. 5ನೇ ಗುಣಸ್ಥಾನದಲ್ಲಿ ಏನು ಸಿಗೋದು? ಕೆನೆ ಸಿಗೋದು. 5ನೇ ಗುಣಸ್ಥಾನದಲ್ಲಿ ಕೆನೆ. 6ನೇ ಗುಣಸ್ಥಾನದಲ್ಲಿ ತುಪ್ಪ ಸಿಗೋದು. ಕೆನೆಯಿಂದ ತುಪ್ಪ ತೆಗಿಬಹುದು ಅಥವಾ ಇಲ್ಲ? ಈಗ ಹಂಗೆಲ್ಲ ಬಂದಿದ್ದಾವೆ. ಈಗ ಕೆನೆಯಿಂದ ಅಷ್ಟೇ ಅಲ್ಲ, ಸೀದಾ ಹಾಲಿನಿಂದ ತುಪ್ಪ ತೆಗೆದು ವತಾಟಿ ಮಾಡಿ ನಿಮ್ಮ ಹಾಲು ನಿಮ್ಗೆ ಕೊಟ್ಟು ಬಿಡ್ತಾರೆ. ಅಂಥದ್ದು ಬಂದಿದೆ.